ಹಾಯ್ ಎವ್ರಿವನ್. ಆ್ಯಕ್ಚುಲಿ ನಾನು ಇವತ್ತು ಮಾತಾಡ್ತಾ ಇರೋದು ವೈಟಮಿನ್ ಡಿ ಡೆಫಿಷಿಯನ್ಸಿ ಬಗ್ಗೆ. ತುಂಬ ಜನಕ್ಕೆ ನಿಮಗೆ ಗೊತ್ತಿರ್ಬೋದು, ನೀವೇನಾದ್ರು ಚೆಕ್ ಮಾಡಿಸಿದಾಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂತ ನಿಮಗೆ ರಿಪೋರ್ಟಲ್ಲಿ ಕಾಣಿಸ್ತಾ ಇರುತ್ತೆ, ಡಾಕ್ಟರ್ಸ್ ಹೇಳಿರ್ತಾರೆ. ನಿಮಗೂ ಏನಾದ್ರು ಈ ಥರ ವೈಟಮಿನ್ ಡಿ ಡೆಫಿಷಿಯನ್ಸಿ ಇತ್ತು ಅಂತ ಅಂದರೆ ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಸಪೋಸ್ ಯಾರ್ಯಾರಿಗೆ ವೈಟಮಿನ್ ಡಿ ಏನು ಗೊತ್ತಿಲ್ಲ ಅಂತ ಅಂದ್ರೂ ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ಕೊನೆವರೆಗೆ ನೋಡಿ, ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ ನಿಮಗೆ. ಮೇನ್ ಆಗಿ ಏನೇನಕ್ಕೋಸ್ಕರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅಂತ ನೀವು ಕ್ಲೀನಾಗಿ ತಿಳ್ಕೊಬೋದು. ನಮಗೆ ವೈಟಮಿನ್ ಡಿ ಬಂದು ನಾವು ತಿನ್ನೋ ಆಹಾರದಲ್ಲಿ ಕೆಲವೊಂದು ಕರೆಕ್ಷನ್ ಮಾಡ್ಕೊಳ್ತು ಅಂದರೆ, ಕೆಲವೊಂದು ಲೈಫ್ ಸ್ಟೈಲ್ ಬದಲಾವಣೆಗಳನ್ನ ಮಾಡ್ಕೊಳ್ತು ಅಂದರೆ 100% ಈ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ನೀವು ಹೊರಗಡೆ ಬರ್ಬೋದು. ನಮ್ಮ ಸೆಂಟರಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಅವರು ಯಾವಾಗ ನಮ್ಮ ಹೆಲ್ತ್ ಅಂದರೆ ಅವರ ಲೈಫ್ ಸ್ಟೈಲ್ ಬೆಟರ್ ಮಾಡ್ಕೋಬೇಕು ಅಂತ ಬಂತು ಅಂತ ಅಂದರೆ ನಮ್ಮ ಕ್ಲೈಂಟ್ಸ್ಗೆ ಯೂಶ್ವಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಅವ್ರಿಗೆ ಕೆಲವೊಂದು ಚೆಕಪ್ ಮಾಡ್ಸೋಕ್ಕೆ ಹೇಳ್ತೀವಿ. ಅಂದರೆ ಜನರಲ್ ಚೆಕಪ್ ಮಾಡ್ಸೋಕ್ಕೆ ಹೇಳಿರ್ತೀವಿ. ತುಂಬ ಜನಕ್ಕೆ ಆ್ಯಕ್ಚುಲಿ ಲಾಸ್ಟ್ ಮಂತ್ ಅಂತೂ ನಾನು ತುಂಬ ಜನಕ್ಕೆ ವೈಟಮಿನ್ ಡಿ ಡೆಫಿಷಿಯನ್ಸಿ ನಾನು ನೋಡಿರೋ ಅಂಥದ್ದು. ಇದಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗ್ತಾ ಇದೆ ವೈಟಮಿನ್ ಡಿ ಡೆಫಿಷಿಯನ್ಸಿ. ಇದರಿಂದ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಫಸ್ಟ್ ನೀವು ತಿಳ್ಕೊಳ್ಳಿ. ಕೆಲವೊಂದು ಟೈಮಲ್ಲಿ ಏನಾಗ್ತಾ ಇರುತ್ತೆ, ನಮಗೆ ಏನಕ್ಕೆ ಆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತಲೇ ಗೊತ್ತಿರೋದಿಲ್ಲ. ಬರೀ ಆ ಟಾನಿಕ್ ತಗೊಳ್ಳೋದು, ಈ ಟ್ಯಾಬ್ಲೆಟ್ಸ್ ತಿನ್ನೋದು, ಡಾಕ್ಟರ್ ಹತ್ರ ಪದೇ ಪದೇ ಹೋಗೋದು, ಇದನ್ನು ಮಾಡ್ತಾ ಇರ್ತೀವಿ. ಸೊ ಆದರೆ ಕರೆಕ್ಟಾಗಿ ಕೆಲವೊಂದು ಬದಲಾವಣೆಗಳನ್ನ ನಮ್ಮ ಊಟದಲ್ಲೇ ನಾವು ಮಾಡ್ಕೋಬೇಕಾಗತ್ತೆ. ಅದನ್ನು ನೀವು ಯಾವಾಗ ಕರೆಕ್ಟಾಗಿ ತಿಳ್ಕೊಳ್ತೀರಾ 100% ನಿಮಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಈ ವಿಡಿಯೋ ಕೊನೆವರೆಗೆ ನೋಡಿ, ನಿಮಗಂತೂ ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ ನಿಮ್ಮ ಹೆಲ್ತ್ನ ಬೆಟರ್ ಮಾಡ್ಕೊಳ್ಳೋದಕ್ಕೆ. ಓಕೆ, ವೈಟಮಿನ್ ಡಿ ಫಸ್ಟ್ ಬಂದು ಡೆಫಿಷಿಯನ್ಸಿ ನಿಮಗೆ ಕಾಣುವಂಥದ್ದು ಬೋನ್ಸ್. ಹೆಲ್ತಿ ಬೋನ್ಸ್ಗೆ ನಿಮಗೆ ಇರೋದಿಲ್ಲ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ. ಅಂದರೆ ಕೆಲವೊಂದು ಕಡೆ ನೋವು ಅನ್ನಿಸ್ತಾ ಇರುತ್ತೆ ನಿಮಗೆ ಬೋನ್ಸು, ಇದರಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗ್ತಾ ಇರುತ್ತೆ. ಆಗ ಹೆಲ್ತಿ ಬೋನ್ಸ್ ಇಲ್ಲ ಅಂತ ಅಂದರೆ ನಿಮಗೆ ಬಾಡಿ ಪೇನ್ ಆಗ್ತಾ ಇತ್ತು ಅಂದರೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಫೀಲ್ ಆಗ್ತಾ ಇರುತ್ತೆ. ಇದು ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು. ಇನ್ನು ಮೂಳೆ ಅಕ್ಕಪಕ್ಕದಲ್ಲಿ ಸಪೋರ್ಟಿವ್ ಆಗಿರಬೇಕಾಯಿತು ಅಂತ ಅಂದರೆ ನಿಮಗೆ ಮಸಲ್ಸು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಆ ಮಸಲ್ಸಲ್ಲೂ ಪೇನ್ಸ್ ಆಗ್ತಾ ಇರೋದು, ಮತ್ತು ಕೆಲವೊಬ್ಬರಿಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ಅಂದರೆ ಕಂಫರ್ಟೇಬಲ್ ಆಗಿರಲ್ಲ ಆ ಪಾರ್ಟಲ್ಲಿ, ಮಸಲ್ಸಲ್ಲಿ. ಸೊ ಈ ಥರದ್ದು ಗೊತ್ತಾಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಹೆಲ್ತಿಯಾಗಿ ನೇಲ್ಸ್ ಇದೆಯಾ ಅಥವಾ ಹೆಲ್ತಿಯಾಗಿ ನೇಲ್ಸ್ ಇಲ್ವಾ. ವೈಟಮಿನ್ ಡಿ ಡೆಫಿಷಿಯನ್ಸಿ ಇತ್ತು ಅಂತ ಅಂದರೆ ಈ ಥರನೂ ಆಗ್ತಾ ಇರುತ್ತೆ. ಅಂದರೆ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ನೇಲ್ಸು ಕಟ್ಟಾಗ್ತಾ ಇರುತ್ತೆ, ಅದು ನೋಡೋದಕ್ಕೆ ಅವ್ರಿಗೆ ಹಿಂಸೆ ಆಗ್ತಾ ಇರುತ್ತೆ, ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಇದರಲ್ಲೂ ನೀವು ತಿಳ್ಕೊಬೇಕಾಗಿರೋದು ವೈಟಮಿನ್ ಡಿ ಡೆಫಿಷಿಯನ್ಸಿ ಇತ್ತು ಅಂತ ಅಂದರೆ ಈಗ ಈ ಥರ ಆಗೋ ಚಾನ್ಸಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಅಂದರೆ ತುಂಬ ಜನಕ್ಕೆ ನಾನು ನೋಡಿದ್ದೀನಿ, ಮಾತಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಕೋಪ ಬರೋದು ಅಥವಾ ಇದ್ದಕ್ಕಿದ್ದಂಗೆ ಅವ್ರ ಮೂಡೇ ಬೇರೆ ಥರ ಆಗೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ನೀವೇನಾದ್ರು ಚೆಕ್ ಮಾಡಿದಾಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಇತ್ತು ಅಂತ ಅಂದರೆ ಇದನ್ನು ನಿಮಗೆ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನೀವು ತಿಳ್ಕೊಬೇಕಾಗಿರೋ ಅಂಥದ್ದು. ಕೆಲವೊಂದು ಬದಲಾವಣೆ 100% ವೈಟಮಿನ್ ಡಿಯಿಂದ ಆಗ್ತಾ ಇರುತ್ತೆ. ಇನ್ನು ಒಂದು ಬಂದು ಕೆಲವೊಬ್ಬರಿಗೆ ತುಂಬ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಂದು ಟೈಮಲ್ಲಿ ಸ್ಟ್ರಕ್ ಆಗ್ತಾ ಇರುತ್ತೆ. ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಅದನ್ನು ಡೆಫಿನೆಟಾಗಿ ಆಗ್ತಾ ಇರುತ್ತೆ. ಅವ್ರಿಗೆ ಗೊತ್ತಾಗಲ್ಲ, ಎಲ್ಲ ಟೈಮಲ್ಲೂ ಮಾಡ್ತಾ ಇರ್ತಾರೆ, ಆದರೆ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಈ ಥರ ಆಗ್ತಾ ಇರುತ್ತೆ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ಇದು ಕೆಲವೊಂದು ನಾನು ಹೇಳಿದ್ದೀನಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಬಗ್ಗೆ. ಕೆಲವೊಬ್ಬರಿಗೆ ಕ್ಲೀನಾಗಿ ಗೊತ್ತಾಗ್ತಾ ಇರುತ್ತೆ ಸಣ್ಣ ಪುಟ್ಟದನ್ನು. ಮತ್ತು ಇನ್ನೊಂದು ನೀವು ನೋಡ್ಬೋದಾಗಿರುವಂಥದ್ದು ಇಮ್ಯುನಿಟಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅಂದರೆ ಪದೇ ಪದೇ ಅವರು ಹುಷಾರು ತಪ್ಪೋದು, ಪದೇ ಪದೇ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಅಂತ ಅಂದರೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂತ ನೀವು ತಿಳ್ಕೊಬೋದು. ಕೆಲವೊಂದು ನಾನು ಹೇಳಿದ್ದೀನಿ, ನಿಮಗೂ ಕೆಲವೊಂದು ಊಟದಲ್ಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇತ್ತು ಅಂತ ಅಂದರೆ ಕೆಲವೊಂದು ಊಟದಲ್ಲಿ ನಾವು ಆ್ಯಡ್ ಮಾಡಿದಾಗ 100% ವೈಟಮಿನ್ ಡೆಫಿಷಿಯನ್ಸಿಯಿಂದ ನಾವು ಹೊರಗಡೆ ಬರ್ತೀವಿ. ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಖತ್ ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅವರು ಮಾತ್ರ ಈ ವಿಡಿಯೋ ನೋಡೋದಲ್ಲ, ಮುಂದೆ ಆಗಬಾರ್ದು ಅನ್ನೋರು ಈ ವಿಡಿಯೋ ನೋಡಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ.